ಅವಳಿ ಜಿಲ್ಲೆ ಹುಬ್ಬಳ್ಳಿ ಧಾರವಾಡದಲ್ಲಿ ಧಾರಾಕಾರ ಮಳೆಗೆ ಜನ ಅಕ್ಷರಶಃ ನಲುಗಿ ಹೋಗ್ತಾ ಇದ್ದಾರೆ. ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ರಸ್ತೆಗಳಂತೂ ನದಿಗಳಂತೆ ಮಾರ್ಪಾಡಾಗಿವೆ. ಇತ್ತ ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ. ನೀರಿನ ರಭಸಕ್ಕೆ ಟ್ಯಾಂಕರ್ ಒಂದು ಕೊಚ್ಚಿ ಹೋಗಿದೆ. ದಿಢೀರ್ ನೀರಿನ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ತೋಟದಲ್ಲಿ ನಿಂತಿದ್ದಂತಹ ನೀರಿನ ಟ್ಯಾಂಕರ್ ಕೂಡ ಕೊಚ್ಚಿ ಹೋಗಿದೆ. ಟ್ಯಾಂಕರ್ ಕೊಚ್ಚಿ ಹೋದಂತಹ ದೃಶ್ಯಗಳು ವೈರಲ್ ಆಗ್ತಾ ಇದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಅಂತ ದೊಡ್ಡ ಟ್ಯಾಂಕರ್ ಈ ಒಂದು ನೀರಿನಲ್ಲಿ ಮುಳುಗಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಊಹೆ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಮತ್ತೆ ಗಾಳಿ ಕೂಡ ಇದೆ, ಅತಿ ವೇಗವಾಗಿ ಗಾಳಿ ಕೂಡ ಬೀಸ್ತಾ ಇದೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಮಳೆಗೆ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ. ಬೆಣ್ಣೆ ಹಳ್ಳ ತುಂಬಿ ಹರಿದಂತಹ ಹಿನ್ನೆಲೆಯಲ್ಲಿ ತೋಟದಲ್ಲಿ ನಿಲ್ಲಿಸಿದಂತಹ ವಾಟರ್ ಟ್ಯಾಂಕರ್ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೆ ಅಲ್ಲೇ ಒಂದು ತೋಟದಲ್ಲೂ ಕೂಡ ಮನೆ ಮಾಡ್ಕೊಂಡಿದ್ರು. ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದಂತಹ ಸಂದರ್ಭದಲ್ಲೂ ಆ ತೋಟದ ಮನೆಗೂ ಕೂಡ ನೀರು ನುಗ್ಗಿತ್ತು. ಪಾಪ ಅವರು ಮೇಲ್ಗಡೆ ಹೋಗಿ ಮೇಲ್ಗಡೆ ಮನೆಗೆ ಹೋಗಿ ನಿಂತ್ಕೊಂಡು ಸಹಾಯವನ್ನ ಕೂಡ ಕೇಳಿದ್ರು. ದಿನದಿಂದ ದಿನಕ್ಕೆ ಮಳೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಹವಾಮಾನ ಇಲಾಖೆಯು ಕೂಡ ಮುನ್ನೆಚ್ಚರಿಕೆಯಿಂದ ಇರುವಂತೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿತ್ತು. ಬಟ್ ಆದರೆ ಧಾರಾಕಾರ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಯಾರೂ ಕೂಡ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ. ಸೇಫ್ ಝೋನ್ ಅಲ್ಲಿ ಇರಿ ಅಂತ ಕೂಡ ಹೇಳ್ತಾ ಇದೆ ಜಿಲ್ಲಾಡಳಿತ. ಆದರೂ ಕೂಡ ನಿಲ್ಲಿಸಿದಂತಹ ಟ್ಯಾಂಕರ್ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ನೀರು ತುಂಬಂದ್ರೆ ಹೋಗಂಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಹೌದಾ? ಡಬ್ ಇಸ್ತಿಗೆ ನೀರು ತುಂಬ